ಇವತ್ತು ಪ್ರಮುಖವಾದಂಥ ಸುದ್ದಿಗಳಲ್ಲಿ ಯಾವುದೆಲ್ಲ ಮೇನ್ ಆದಂಥ ಸುದ್ದಿಗಳು ಇದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಕನ್ನಡಪ್ರಭ ಇದರ ಮೊದಲ ಸುದ್ದಿ ಏನಾಗಿದೆ ಅನ್ನೋದನ್ನು ನೋಡೋದಾದರೆ ಬಿಜೆಪಿಗೆ ಒಂದು ಶಾಕಿಂಗ್ ವಿಚಾರ ಇದೆ. ಈಗ ಆಲ್ರೆಡಿ ಬಿಜೆಪಿಯಲ್ಲಿ ಬಣ ಬಡಿದಾಟ ಶುರುವಾಗಿ ಬಹು ದಿನಗಳೇ ಕಳೆದು ಹೋಗಿದೆ. ಇದರ ಬೆನ್ನಲ್ಲೇ ಹೊಸ ವರ್ಷದ ಸಂದರ್ಭದಲ್ಲೇ ಹೊಸ ವರ್ಷದ ದಿನವೇ ಭಿನ್ನರ ವಿರುದ್ಧ ಅಮಿತ್ ಶಾಗೆ BYV ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ವಿಜಯೇಂದ್ರ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪ್ರತ್ಯೇಕ ವಕ್ಫ್ ಹೋರಾಟ ಮಾಡ್ತಾ ಇದ್ದಾರೆ. ಯತ್ನಾಳ್ರಿಂದ ಪಕ್ಷಕ್ಕೆ ಟ್ರಬಲ್ ಆಗ್ತಾ ಇದೆ ಅಂತ ದೂರನ್ನು ಕೊಡಲಾಗಿದೆ. ಪರಿಶೀಲಿಸಿ ಕ್ರಮವನ್ನು ಕೈಗೊಳ್ತೀವಿ ಅಂತ ಅಮಿತ್ ಶಾ ಇದೇ ಸಂದರ್ಭದಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಪಕ್ಷದ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ಚಟುವಟಿಕೆಗಳಿಂದ ಪಕ್ಷ ಸಂಘಟನೆಗೆ ಅಡ್ಡಿ ಆಗ್ತಾ ಇದ್ದು ಕಡಿವಾಣ ಹಾಕಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕೇಂದ್ರ ಗೃಹ ಸಚಿವರು ಆಗಿರುವಂಥ ಪಕ್ಷದ ಪ್ರಭಾವಿ ರಾಷ್ಟ್ರೀಯ ನಾಯಕ ಅಮಿತ್ ಶಾ ಅವರಿಗೆ ದೂರನ್ನು ನೀಡಿದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಸುಮಾರು ಒಂದು 20 ನಿಮಿಷಗಳ ಕಾಲ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ನಿನ್ನೆ ಹೊಸ ವರ್ಷದ ವಿಶಸ್ಸನ್ನು ತಿಳಿಸೋದ್ರ ಜೊತೆಗೆ ರಾಜ್ಯದ ಬಿಜೆಪಿಯಲ್ಲಿ ಆಗ್ತಿರುವಂಥ ಒಂದಷ್ಟು ಭಿನ್ನಾಭಿಪ್ರಾಯ ಮತ್ತು ಆ ಭಿನ್ನಾಭಿಪ್ರಾಯದಿಂದ ಬಿಜೆಪಿಯ ಮೇಲೆ ಎಷ್ಟರ ಮಟ್ಟಿಗೆ ಅದು ಪರಿಣಾಮ ಬೀರ್ತಾ ಇದೆ, ಅದಕ್ಕೆ ಕಡಿವಾಣ ಹಾಕಲಿಲ್ಲ ಅಂತ ಅಂದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಸುದೀರ್ಘವಾಗಿ ಒಂದು 20 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ ವಿಜಯೇಂದ್ರ ಅವರು. ರಾಜ್ಯದ ಪ್ರಸಕ್ತ ಬೆಳವಣಿಗೆಗಳನ್ನು ಸವಿಸ್ತಾರವಾಗಿ ಮುಂದಿಟ್ಟಿದ್ದಾರೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾರನ್ನ ಭೇಟಿ ಮಾಡೋಕೆ ವಿಜಯೇಂದ್ರ ಅವರು ಪ್ರಯತ್ನ ನಡೆಸುವಂಥ ನಿರೀಕ್ಷೆ ಇದೆ. ಇವತ್ತು JP ನಡ್ಡಾ ಅವರನ್ನು ಕೂಡ ಭೇಟಿಯಾಗಿ ಅವ್ರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿ, ಇಲ್ಲ ತೀರಾ ಸಮಸ್ಯೆ ಆಗ್ತಾ ಇದೆ, ಈ ಥರ ಸಮಸ್ಯೆ ಆದರೆ ಪಕ್ಷದ ಸಂಘಟನೆಯ ಮೇಲೆ ಹೊಡೆತ ಬೀಳತ್ತೆ ಅಂತ ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಆಗ್ತಾ ಇದೆಯೋ ಅದೆಲ್ಲವನ್ನು ಹೈಕಮಾಂಡ್ ನಾಯಕರ ಮುಂದಿಟ್ಟು ಅದಕ್ಕೊಂದು ಶಾಶ್ವತ ರೀತಿಯಾದಂಥ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ವರ್ಷದ ಮೊದಲ ದಿನವೇ ಮಾಡಿದ್ದಾರೆ. ಸೊ ಇದಕ್ಕೆ ವಿಜಯೇಂದ್ರ ಅವರೇನೋ ಈ ಥರದೊಂದು ನಿರ್ಧಾರಕ್ಕೆ ಮುಂದಾಗಿದ್ರು, ಮಾತುಕತೆ ನಡೆಸಿದ್ದಾರೆ. ಯತ್ನಾಳ್ ಬಣದವರು ಏನು ನಿರ್ಧಾರ ಮಾಡ್ತಾರೆ, ಅವರು ಅದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾನೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗ ಆಲ್ರೆಡಿ ನೋಟಿಸ್ ಎಲ್ಲ ಬಂದಾಗಿದೆ, ಇವರು ಕೂಡ ದೆಹಲಿಗೆ ಹೋಗಿ ಭೇಟಿ ಮಾಡಿ ಬಂದಿದ್ದಾಗಿದೆ. ಯಾವುದೇ ರೀತಿಯಾದಂಥ ಬದಲಾವಣೆ ಅಂತೂ ಆಗಿಲ್ಲ. ರಾಜ್ಯಾಧ್ಯಕ್ಷರನ್ನು ಕೆಳಗಿಳಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಸೊ ಈಗ ವಿಜಯೇಂದ್ರ ಹೋಗಿ ಹೇಳಿ ಬಂದ ನಂತರ ಈಗ ಯತ್ನಾಳ್ ಅಂಡ್ ಟೀಮ್ನ ಕರೀತಾರ, ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಸಾಕಷ್ಟು ಕುತೂಹಲ ಇದೆ, ನೋಡಬೇಕಾಗಿದೆ. ಸೊ ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದರೆ, ರವಿ ಕೇಸ್ ಬಗ್ಗೆ ಮಹಾಜರು ಹೇಗೆ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನು CIDಗೆ ಪರಿಷತ್ ಮಾಡಿದೆ. ನೋಡಿ, CT ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ನಡೆದಂಥ ಜಟಾಪಟಿ ಏನಿದೆ ಪದ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದು ತನಿಖೆ ಮಾಡ್ತಿರುವಂಥ ಅಧಿಕಾರಿಗಳಿಗೆ ದೊಡ್ಡ ತಲೆಬೇನೆ ತಂದುಬಿಟ್ಟಿದೆ. ಹೆಂಗಪ್ಪ ತನಿಖೆ ಮಾಡೋದು ಅಂತ. ತನಿಖೆ ಮಾಡ್ದೇನೂ ಕೂಡ ಇರೋದಕ್ಕಾಗಲ್ಲ. ಯಾಕಂದರೆ ಈಗ CID ಏನು ತನಿಖೆನ ಮಾಡ್ತಾ ಇದೆಯೋ, CIDಗೆ ಪರಿಷತ್ ಸಚಿವಾಲಯ ಒಂದು ಪತ್ರವನ್ನು ಬರೆದಿದೆ. ನೀವು ಸ್ಥಳ ಮಹಜರು ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಯಾವ ರೀತಿ ಸ್ಥಳ ಮಹಜರು ಮಾಡ್ತೀರಾ, ಅದರ ಈ ಪ್ರೊಸೀಜರ್ಗಳು ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ವಿವರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪತ್ರವನ್ನು ಬರೆಯಲಾಗಿದೆ. ಉತ್ತರವನ್ನು ಆಧರಿಸಿ ಅನುಮತಿ ನೀಡೋದ್ರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಈ ಪರಿಷತ್ತು ವ್ಯಾಪ್ತಿಯಲ್ಲಿ ಬರೋದ್ರಿಂದ, ಸಭಾಪತಿಗಳ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮಹಜರು ಮಾಡಬಹುದಾ ಮಾಡಬಾರ್ದಾ, ಇದೊಂಥರ ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆ ನಡೀತಾ ಇರುವಂಥ ಜಟಾಪಟಿ ಆಗಿದೆ. ಹೆಂಗೆ ಈ ಪರಿಷತ್ತು ಒಳಗಡೆ ಬಂದು ಇವರು ಮಹಜರನ್ನು ಮಾಡ್ತಾರೆ, ಅದಕ್ಕೆ ಅವಕಾಶ ಇಲ್ಲ. ಅವಕಾಶ ಬೇಕು ಅಂತಂದರೆ ಸಭಾಪತಿಗಳಿಂದ ಅವಕಾಶವನ್ನು ಪಡ್ಕೊಳ್ಬೇಕಾಗತ್ತೆ. ಅವಕಾಶ ಕೊಡ್ತಾರಾ ಕೊಡಲ್ವಾ ಗೊತ್ತಿಲ್ಲ. ಅವಕಾಶ ಕೊಟ್ಟರೆ ಫೈನ್, ಕೊಡಲಿಲ್ಲ ಅಂತಂದರೆ ತನಿಖೆಗೆ ಹಿನ್ನಡೆ ಆಗತ್ತೆ. ತನಿಖೆಗೆ ಹಿನ್ನಡೆ ಆಯಿತು ಅಂತಂದರೆ ತನಿಖೆ ಮುಂದಕ್ಕೆ ಸಾಗೋದೇ ಇಲ್ಲ. ಶಾಶ್ವತವಾಗಿ ಕಾನೂನಾತ್ಮಕವಾಗಿ ಒಂದು ಈ ಸಮಸ್ಯೆ ಏನಾಗಿತ್ತು, ಅವ್ರದ್ದು ತಪ್ಪೋ ಇವ್ರದ್ದು ತಪ್ಪೋ, ಅವಾಚ್ಯ ಶಬ್ದವನ್ನು ಬಳಕೆ ಮಾಡಿದ್ದಾರೆ ಅಥವಾ ಮಾಡಿಲ್ಲ, ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಅನ್ನೋದಂತೂ ಸಿಗಲ್ಲ. ಇದೀಗ CIDಗೂ ಕೂಡ ಅದೇ ತಲೆಬಿಸಿ ಆಗಿದೆ. ಅದು ಹೇಗೆ ನೀವು ಮಹಜರು ಮಾಡ್ತೀರಾ ಅನ್ನೋದನ್ನು ಪತ್ರದ ಮುಖಾಂತರವಾಗಿ ವಿವರಿಸಿ ಹೇಳಿ ಅಂತ CID ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಈಗ CID ಅಧಿಕಾರಿಗಳು ತಿಳಿಸ್ಬೇಕು, ನಾವು ಹಿಂಗೆ ಸ್ಥಳ ಮಹಜರು ಮಾಡ್ತೀವಿ, ಹಿಂಗೆ ಆಗತ್ತೆ ಅಂತ. ಅದು ಫೈನ್ ಮಾಡಬಹುದು ಅಂತ ಅನಿಸಿದ್ರೆ ಮಾತ್ರ ಅವಕಾಶವನ್ನು ಕೊಡಲಾಗುತ್ತೆ. ಆಗ ಸ್ಥಳ ಮಹಜರನ್ನು ಮಾಡೋದಕ್ಕೆ ಓಕೆ ಅಂತ ಹೇಳಿದರೆ ತನಿಖೆ ನಡೆಯುತ್ತೆ. ಇಲ್ಲ ಅಂತ ಅಂದರೆ ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಈ ಕೇಸು
ಹಳ್ಳ ಹಿಡಿಯತ್ತಾ ಅನ್ನೋದು ಒಂದು ಪ್ರಶ್ನೆ ಕೂಡ ಇದೆ. ಸೊ ಈ ಕೇಸ್ನ ಬಗ್ಗೆ ಸಾಕಷ್ಟು ಕುತೂಹಲ ಅಂತೂ ಸಹಜವಾಗಿ ಇರುವಂಥದ್ದು. ಇನ್ನು ಮುಂದಿನ ಸುದ್ದಿ ಏನು ಅಂತ ನಾವು ನೋಡೋದಾದರೆ, ಹೊಸ ವರ್ಷದಲ್ಲಿ ಮೋದಿ ಮೊದಲ ನಿರ್ಧಾರ, ರೈತ ಪರ 2 ವಿಮೆ ಯೋಜನೆ, ಗೊಬ್ಬರ ಸಬ್ಸಿಡಿ 1 ವರ್ಷ ವಿಸ್ತರಣೆ. 2025ರ ಹೊಸ ವರ್ಷದ ಮೊದಲ ದಿನವೇ ಕೇಂದ್ರ ಸರ್ಕಾರ ದೇಶದ ಕೋಟ್ಯಾಂತರ ರೈತಾಪಿ ಸಮುದಾಯಕ್ಕೆ 3 ಬಂಪರ್ ಕೊಡುಗೆಯನ್ನು ಪ್ರಕಟಿಸಿದೆ. 2 ಕೃಷಿ ವಿಮಾ ಯೋಜನೆಗಳ ಅವಧಿಯನ್ನು ಮತ್ತೆ 1 ವಿಸ್ತರಣೆ ಮಾಡಿದ್ರೆ, ಸಬ್ಸಿಡಿ ದರದಲ್ಲಿ DAP ಗೊಬ್ಬರ ವಿತರಿಸುವ ಯೋಜನೆಯನ್ನು ಇನ್ನೂ 1 ವರ್ಷ ವಿಸ್ತಾರ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಇದು ರೈತರಿಗೆ ಖುಷಿಯಾದಂಥ ವಿಚಾರ. ಕೇಂದ್ರ ಸರ್ಕಾರ ಪ್ರಧಾನಿ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಆರ್ಥಿಕ ವ್ಯವಹಾರಗಳ ಕುರಿತಾದ ಸಂಪುಟ ಸಭೆಯಲ್ಲಿ ಈ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು ಸಹಜವಾಗಿ ರೈತರಿಗೆ ಖುಷಿ ತರಿಸಿದೆ. ರೈತ ಸ್ನೇಹಿ ನಿರ್ಣಯ ಇದು. ಫಸಲ್ ವಿಮೆ ಮತ್ತು ಹವಾಮಾನ ವಿಮೆ ಮತ್ತು ಈ ಅವಧಿ ಏನಿದೆ ಇದನ್ನು 1 ವರ್ಷ ಹೆಚ್ಚಳ ಮಾಡುವಂಥದ್ದು. 2 ಯೋಜನೆಗೆ ಮೀಸಲಿದ್ದಂಥ ಮೊತ್ತ 3,000 ಕೋಟಿ ರೂಪಾಯಿಗೆ ಏರಿಕೆಯನ್ನು ಮಾಡಲಾಗಿದೆ ಮತ್ತು 65,550 ಕೋಟಿ ರೂಪಾಯಿ ಅನುದಾನ 69,515 ಕೋಟಿಗೆ ಏರಿಕೆ ಆಗಿದೆ. DAP ರಸಗೊಬ್ಬರ ಸಬ್ಸಿಡಿಗೆ 3,850 ಕೋಟಿ ರೂಪಾಯಿ ನೆರವು ನೀಡಲಾಗುತ್ತೆ. UPAಗಿಂತ NDA ಅವಧಿಯಲ್ಲಿ ಡಬಲ್ ಸಬ್ಸಿಡಿಯನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಸೊ ಇದು ಹೊಸ ವರ್ಷದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂಥ ಒಂದು ಮಹತ್ವವಾದಂಥ ನಿರ್ಣಯ ಆಗಿದೆ. ಇದು ರೈತಾಪಿ ವರ್ಗಕ್ಕೆ ಒಂದು ಖುಷಿಯ ವಿಚಾರ ಆಗಿದೆ. ನೆನೆಯೆಲ್ಲ ಸ್ವಲ್ಪ ಬೇಸರದ ಸುದ್ದಿ ಇತ್ತು. ಅಯ್ಯೋ, ಕಾರ್ ತಗೊಂಡ್ರೆ ರೇಟ್ ಜಾಸ್ತಿ, ಇಂಟರ್ನೆಟ್ ಬೆಲೆ ಕೂಡ ಜಾಸ್ತಿ ಆಗುತ್ತೆ, 2025ರಲ್ಲಿ ಹೆಂಗಪ್ಪ ಜೀವನ, ಎಲ್ಲದ್ರೂ ರೇಟು ಜಾಸ್ತಿ ಆಗ್ಬಿಡುತ್ತೆ ಅಂತ. ಸದ್ಯಕ್ಕೊಂದು ಖುಷಿಯ ವಿಚಾರ ರೈತಾಪಿ ವರ್ಗಕ್ಕೆ. ಯಾವುದೇ ಸರ್ಕಾರಗಳು ಬಂದ್ರೂ ಕೂಡ ರೈತರು ಯೋಚನೆ ಮಾಡೋದಿದೆ, ನಮಗೇನಾದರೂ ಒಂದು ಸ್ವಲ್ಪ ಪರಿಹಾರ ಅನ್ನೋದು ಸಿಗುತ್ತಾ, ನಮಗೇನಾದರೂ ಒಂದು ಸ್ವಲ್ಪ ಅನುಕೂಲ ಆಗತ್ತಾ ಅಂತ ಈ ಥರದೊಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.